ಟು ಲೆವೆಲ್ ಅಪ್ ಅಲೋನ್ ದಿ ಚಾನಲ್ ವೇರ್ ವಿ ಗೆಟ್ ಸ್ಟ್ರಾಂಗರ್ ಟುಗೆದರ್. ಮತ್ತೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ಲ್ಯಾಂಕ್ ಚಾಲೆಂಜ್ ಫಾರ್ 5 minutes. ನನ್ನ ಲಿಮಿಟ್ ಇರೋದು 2 to 3 minutes ಅಷ್ಟೇ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಪುಷ್ ಇನ್ ಟು 5 minutes. ಆಗತ್ತಾ ಆಗಲ್ವಾ ಮುಂದೆ ನೋಡಿ ವಿಡಿಯೋಲ್ಲಿ. ಮತ್ತು ಲಾಸ್ಟಲ್ಲಿ ಒಂದು ರೆಸಿಪಿ ಇದೆ, ನೋಡಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ. ಲೆಟ್ಸ್ ಮೂವ್ ಟು ದ ಪ್ಲ್ಯಾಂಕ್. ಗಾಯ್ಸ್, ಪ್ಲ್ಯಾಂಕ್ ಸ್ಟಾರ್ಟ್ ಮಾಡೋಣ. ಟೈಮರ್ ಸ್ಟಾರ್ಟ್ ಮಾಡ್ತೀನಿ. 5 minutes ಟೈಮರ್. ಲೆಟ್ಸ್ ಸ್ಟಾರ್ಟ್. ಡೈಲಿ ಪ್ಲ್ಯಾಂಕ್ ಮಾಡಿದ್ರೆ ಈಸಿ ಆಗುತ್ತೆ ಡೇ ಬೈ ಡೇ, ಬಟ್ ನಾನು ಡೈಲಿ ಮಾಡಲ್ಲ. ಸೊ ನನ್ನ ಲಿಮಿಟ್ ಇರೋದು 2 to 3 minutes ಅಷ್ಟೇ. ನೋಡೋಣ ಇವತ್ತು ನನ್ನ ಲಿಮಿಟ್ ನಾನು ಎಷ್ಟು ಪುಷ್ ಮಾಡೋಕ್ಕಾಗತ್ತೆ ಅಂತ. ಮತ್ತು ನಾನು ಅನ್ಕೊತಾ ಇದ್ದೀನಿ ನೀವೆಲ್ಲ ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಫ್ರಮ್ ಟುಡೇ. ನಾಳೆ ಎಲ್ಲ ಬೇಡ, ಯೋಚನೆ ಮಾಡಿದ್ಮೇಲೆ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಓಕೆನಾ? ಇವಾಗ 1 minute ಆಯಿತು ನಂದು ಪ್ಲ್ಯಾಂಕ್. ಸ್ಟಿಲ್ 4 minutes ಬ್ಯಾಲೆನ್ಸ್ ಇದೆ. ನೋಡೋಣ ಎಷ್ಟಾಗತ್ತೆ ಅಂತ. ಪ್ಲ್ಯಾಂಕ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ನನಗಾಗಿದ್ದು ನನ್ನ ಶೋಲ್ಡರ್ಸ್ ಮತ್ತು ಮೈ ಲೆಗ್ಸ್ ಫುಲ್ಲು ಪ್ಲೈನಲ್ಲಿತ್ತು ಅಷ್ಟೇ. ನಿಮ್ಮ ಹ್ಯಾಂಡ್ಸ್ ಸ್ಟ್ರಾಂಗ್ ಇದ್ದರೆ ನೀವು ಪ್ಲ್ಯಾಂಕ್ ಹೋಲ್ಡ್ ಜಾಸ್ತಿ ಹೊತ್ತು ಮಾಡ್ಬೋದು. ಓಕೆ, ಮತ್ತು ನಿಮ್ಮ ಕೋರ್ ಕೂಡ ಅಷ್ಟೇ ಆಲ್ಮೋಸ್ಟ್ ಆಲ್ ಟೈಟಾಗಿರಬೇಕು. ನನ್ನ 2 minutes ಕಂಪ್ಲೀಟ್ ಆಗಿದೆ. ಲೆಟ್ಸ್ ಸಿ ಇನ್ನೂ ಎಷ್ಟು ಪುಷ್ ಆಗುತ್ತೆ ಅಂತ. ತ್ರೀ ಮಿನಿಟ್ಸ್ ಆಯಿತು. ನಿಮಗೇನಾದರೂ ಫುಲ್ ಟಫ್ ಅಂತ ಅನಿಸ್ತಾ ಇದ್ದರೆ ನಿಮಗೆ ಇಷ್ಟವಾದ ಮೋಟಿವೇಶನ್ ಸಾಂಗ್ಸ್ನ ಪ್ಲೇ ಮಾಡಿ ಆವಾಗ ಸ್ಟಾರ್ಟ್ ಮಾಡಿ. ಆ ಮೋಟಿವೇಶನ್ ಸಾಂಗ್ಸಿಂದ ಆದರೂ ನೀವು ನಿಮ್ಮ ಲಿಮಿಟ್ನ ಪುಷ್ ಮಾಡ್ತೀರಾ. ಓಕೆನಾ ಗಾಯ್ಸ್? 4 minutes ಆಯಿತು ಆ್ಯಂಡ್ ಐ ಕ್ಯಾನ್ ಲಾಸ್ಟ್ ಆಗಿದ್ದು ನನ್ನ ಕೈಯಲ್ಲಿ 4 minutes 10 seconds. ಸ್ಟಾರ್ಟ್ ಮಾಡೋಣ ರೆಸಿಪಿ. ಇದರಲ್ಲಿ 28 grams ಆಫ್ ಪ್ರೋಟೀನ್ ಇದೆ ವಿತೌಟ್ ಆಯಿಲ್. ಒಂದು ಪಾತ್ರೆಯಲ್ಲಿ ಮೊಟ್ಟೆನ ಬಾಯ್ಲ್ ಆಗೋದಕ್ಕೆ ಇಟ್ಬಿಟ್ಟು ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಇಂಗ್ರೀಡಿಯೆಂಟ್ಸ್ ನೋಡೋಣ ಏನೇನು ಕಟ್ ಮಾಡ್ಕೋಬೇಕು ಅಂತ. ಜಸ್ಟ್ ಟೇಕ್ ದ ಮಿಲ್ಕ್. ಬೆಳ್ಳುಳ್ಳಿ ಬೇಕು, ಗಾರ್ಲಿಕ್ ಆ್ಯಂಡ್ ಆನಿಯನ್ ಆಲ್ಸೋ, ಈರುಳ್ಳಿ. ಅಂದರೆ ಮೇಯೋನೀಸ್ ಮಾಡೋದಕ್ಕೆ ಈರುಳ್ಳಿ ಬೇಡ, ಓನ್ಲಿ ಗಾರ್ಲಿಕ್ ಬೇಕು. ಗಾರ್ಲಿಕ್ಕು ಮತ್ತು ಟೊಮೆಟೊ ನಿಮಗೆ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬೇಕು. ಓಕೆನಾ? ಆರ್ ಯು ಕ್ಯಾನ್ ಮೇಕ್ ರೋಲ್ಸ್, ಇಲ್ಲಾಂದರೆ ಮೇಯೋನೀಸ್ ಜೊತೆ ನೀವು ಚಿಕನ್ ಡಿಪ್ ಮಾಡ್ಕೊಂಡು ತಿನ್ಬೋದು. ಯು ಕ್ಯಾನ್ ಮೇಕ್ ಯುವರ್ ಓನ್ ಕಾಂಬಿನೇಷನ್ಸ್. ಓಕೆ ಗಾಯ್ಸ್, ಮರಿದಿರಾ ನೀವು ಮಾಡೋ ಮೆಸ್ನೆಲ್ಲ ಕ್ಲೀನ್ ಮಾಡಿ. Guys, these are the ingredients you need. ಸಾಲ್ಟ್ ಬೇಕು, ಆನಿಯನ್ನು, ಗಾರ್ಲಿಕ್ಕು, ಟೊಮೆಟೊ, ಹನಿ, ಬ್ಲ್ಯಾಕ್ ಪೆಪ್ಪರ್, ವಿನೆಗರ್, ಮಿಲ್ಕ್, ಎಗ್ಗು, ಮಿಕ್ಸಿ ಜಾರು ರುಬ್ಬೋದಕ್ಕೆ. ಎಗ್ ಎತ್ಕೊಂಡು ಹಾಕಿ. ನೆಕ್ಸ್ಟ್ ಮಿಲ್ಕ್ ಆ್ಯಡ್ ಮಾಡಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನಿಮಗೆ ಫುಲ್ ಲಿಕ್ವಿಡಲ್ಲಿ ಬೇಕು ಅಂದರೆ ಜಾಸ್ತಿ ಮಿಲ್ಕ್ ಹಾಕಿ, ನಿಮ್ಗೆ ತಿಕ್ಕಾಗಬೇಕು ಅಂದರೆ ಕಡಿಮೆ ಹಾಕಿ. ಓಕೆನಾ? ನೆಕ್ಸ್ಟ್ ಆನಿಯನ್ನು ಮತ್ತು ಟೊಮೆಟೊ ಆ್ಯಡ್ ಮಾಡೋಂಗಿಲ್ಲ, ಜಸ್ಟ್ ಗಾರ್ಲಿಕ್ಸ್ನ. ನೆಕ್ಸ್ಟ್ ಗಾರ್ಲಿಕ್ ಹಾಕಿದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಆ್ಯಡ್ ಮಾಡಿ. ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡಿ. ಜಾಸ್ತಿನ ಹಾಕೋಕೆ ಹೋಗಬೇಡಿ, ಕಡಿಮೆನ ಹಾಕೋಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಹಾಕಿದ್ರೆ ಕರೆಕ್ಟ್ ಅನ್ಸುತ್ತೋ ಅಷ್ಟು ಹಾಕಿ.
ನೆಕ್ಸ್ಟ್ ಹನಿ ಹಾಕಿ. ಶುಗರ್ ಯೂಸ್ ಮಾಡಬೇಡಿ, ಹನಿ ಇದ್ದರೆ ಹನಿ ಹಾಕಿ, ಇಲ್ಲಾಂದರೆ ಬೇಡ. ಹನಿ ಹಾಕಿದಾದಮೇಲೆ ವಿನೆಗರ್ ಆ್ಯಡ್ ಮಾಡಿ. ನಾನಿಲ್ಲಿ 4 eggs ತೊಗೊಂಡಿದ್ದೀನಿ, ಸೊ 3 ಸ್ಪೂನ್ಸ್ ಆಫ್ ವಿನೆಗರ್ ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಷ್ಟು ಹಾಕಬೇಕು ಅನಿಸುತ್ತೋ ಅದನ್ನು ಅಷ್ಟು ಹಾಕಿ. ಓಕೆ, ನೆಕ್ಸ್ಟ್ ವಿನೆಗರ್ ಹಾಕಿದಾದಮೇಲೆ ಸಾಲ್ಟ್ ಆ್ಯಡ್ ಮಾಡಿ. ಜಸ್ಟ್ ಫುಲ್ಲು ಕ್ರೀಮಿ ಕನ್ಸಿಸ್ಟೆಂಟ್ ಬರೋ ಗಂಟ ಮಿಕ್ಸ್ ಮಾಡಬೇಕು. ಓಕೆನಾ? ಮಿಕ್ಸ್ ಮಾಡಬೇಕಾದ್ರೆ ಗ್ಯಾಪ್ನ ಇಟ್ಕೊಳ್ಳಿ. ಮಿಲ್ಕ್ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಯಾವ ಕನ್ಸಿಸ್ಟೆಂಟ್ ಬೇಕೋ ಆ ಥರ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಆ್ಯಡ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ, ಕಡಿಮೆ ಆ್ಯಡ್ ಮಾಡಿದ್ರೆ ತಿಕ್ಕಾಗಿ ಬರುತ್ತೆ. ಬೇಕಾದ್ರೆ ನೀವು ತಿಕ್ಕಾಗೇ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಮಿಲ್ಕ್ ಆ್ಯಡ್ ಮಾಡಿ ತಿರ್ಗಿ ಇನ್ನೊಂದ್ಸಲಿ ಬೇಕಂದರೆ ಗ್ರೈಂಡ್ ಮಾಡ್ಬೋದು. ಮತ್ತು ಸಾಲ್ಟ್ ಕೂಡ ಅಷ್ಟೇ, ನಿಮಗೇನಾದರೂ ಕಡಿಮೆ ಅನಿಸಿದ್ರೆ ಆಮೇಲೆ ಆಫ್ಟರ್ ಗ್ರೈಂಡಿಂಗ್ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಬೋದು. ನೀವು ನೋಡ್ಬೋದು ನಾನು ಮಾಡಿರೋ ಕನ್ಸಿಸ್ಟೆನ್ಸಿ ಫುಲ್ ಲಿಕ್ವಿಡೂ ಅಲ್ಲ, ಫುಲ್ ತಿಕ್ಕೋ ಅಲ್ಲ, ಮೀಡಿಯಮ್ ಆಗಿದೆ. ಓಕೆ, ಆ್ಯಂಡ್ ಟೋಸ್ಟ್ ಮಾಡ್ಕೊಳ್ಳಿ ಬ್ರೆಡ್ಸ್ನ ಫಾರ್ ಸ್ಯಾಂಡ್ವಿಚ್ ಮಾಡೋದಕ್ಕೆ. ನೀವೇನಾದರೂ ರೋಲ್ಸ್ ಮಾಡೋಂಗಿದ್ರೆ ಸೇಮ್ ಚಪಾತಿ ರೋಲಲ್ಲಿ ಏನೇನು ಬೇಕು, ಚಿಕನ್ ಇದ್ದರೆ ಚಿಕನ್ನ ಮತ್ತು ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕಿ ಮೇನೀಸ್ ಆ್ಯಡ್ ಮಾಡ್ಕೊಂಡು ರೋಲ್ ಮಾಡಿ ತಿನ್ಬೋದು. ಓಕೆನಾ? ನಾನು ಜಸ್ಟ್ ಇಲ್ಲಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಮೇಯೋನೀಸ್ ರೆಡಿ ಆದಮೇಲೆ ಯಾವುದಾನ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನು ಮಾಡ್ತಾ ಇರೋ ಥರನೇ ಸ್ಯಾಂಡ್ವಿಚ್ ಮಾಡಬೇಕು ಅಂತ ಇಲ್ಲ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಸ್ಯಾಂಡ್ವಿಚ್ ನೀವು ಮಾಡ್ಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ಓಕೆನಾ? ನಾನು ಜಸ್ಟ್ ಇಲ್ಲಿ ಆನಿಯನ್ ಆ್ಯಂಡ್ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಹೆಂಗಿತ್ತು ಅಂತ ಮಾಡೋದು. ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಡೌನ್ ಮಾಡಿ. ಮತ್ತು ಇವತ್ತಿಗಿಷ್ಟೇ, ನಾಳೆ ಸಿಗೋಣ. ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.